ಕಾಂಗ್ರೆಸ್ ಸರ್ಕಾರ ಒಂದು ಒಂದು ಕೆಟ್ಟ ಸರ್ಕಾರ ಅಂತ ಕೆಟ್ಟ ಪದವನ್ನು ಬಳಕೆ ಮಾಡಿರುವ ಪದ ಪ್ರಯೋಗ ಮಾಡಿರುವ ಆಡಿಯೋ ಒಂದೀಗ ವೈರಲ್ ಆಗ್ತಾ ಇದೆ. ಈ ಪದ ಪ್ರಯೋಗ ಮಾಡಿದ್ದಾರೆ ಎನ್ನಲಾದ ವ್ಯಕ್ತಿಯೂ ಕೂಡ ಸರ್ಕಾರಿ ಅಧಿಕಾರಿ, ಸರ್ಕಾರದ ಸೇವೆಯಲ್ಲಿರುವಂತಹ ವ್ಯಕ್ತಿ ರಾಜ್ಯ ಸರ್ಕಾರವನ್ನ ಬಹಳ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಎನ್ನಲಾದ ಆಡಿಯೋ ಒಂದೀಗ ಹರಿದಾಡ್ತಾ ಇದೆ. ತನ್ನ ಆಪ್ತನ ಜೊತೆಗೆ ತಹಶೀಲ್ದಾರ್ ನವೀನ್ ಅನ್ನೋರು ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಫ್ರೀ ಕೊಡುಗೆ ಬಂದು ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳುವ ಭರದಲ್ಲಿ ಸರ್ಕಾರವನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ಅನುದಾನ ಚೆನ್ನಾಗಿ ಬರ್ತಾ ಇತ್ತು, ಈ ಡ್ಯಾಶ್ ಸರ್ಕಾರ ಬಂದ ಮೇಲೆ ಸಮಸ್ಯೆ ಆಗ್ತಿದೆ ಅಂತ ಚನ್ನರಾಯಪಟ್ಟಣ ತಹಶೀಲ್ದಾರ್ ನವೀನ್ ಮಾತನಾಡಿರುವ, ಅಂದ್ರೆ ನವೀನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಈಗ ವೈರಲ್ ಆಗಿದೆ. ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕು, ಆದರೆ ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳು, ಕಾಂಗ್ರೆಸ್ನ ಸಂಬಂಧಿತ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಅವರ ಮೇಲೆ ಕ್ರಮ ಆಗಬೇಕು ಅನ್ನುವ ಆಗ್ರಹವನ್ನು ವ್ಯಕ್ತಪಡಿಸಿವೆ. ಹಾಗಾದ್ರೆ ಆಡಿಯೋ ಏನಿತ್ತು, ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ನೆಗೆಟಿವ್ ಆವೃತವಾಗಿರೋಂಥ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ಯಾ, ಅದು ನಿನ್ ತಪ್ಪಲ್ಲ. ಏನಪ್ಪ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಈ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ಯಾ, ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅದೇ ಸರ್, ಅದು ಒಂದು ಸರ್. ಆಮೇಲೆ ಚಿಕ್ಕಮಗಳೂರು ಒಂದು 10 ಲಕ್ಷ ಅಲ್ಲ, ಅದೇ ಮೇನ್ ರೀಸನ್ ಅಪ್ಪ. ಯಾವ್ದನ್ನ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡು ರಿಲೀಸ್ ಆಗಂಗಿರ್ತಾ ಇತ್ತ, ಇಷ್ಟೊತ್ತಿಗೆಲ್ಲ ದುಡ್ಡು ಹೆಚ್ಚಿಬಿಡ್ತಿದ್ವಿ ಇದ್ರದ್ದು ರಾಮನಗರದ್ದು. ಅದೇ ರಾಮನಗರನೇ ಮೇನ್ ಸರ್ ಅದಿರೋದು. ಅದೇ 10 ಕೋಟಿ ಪ್ರಾಜೆಕ್ಟ್ ಅದಾಗ್ಬಿಟ್ಟಿದ್ರೆ ಎಲ್ಲರಿಗೂ ಹೋಗಿ ಸ್ವಲ್ಪ ಕಾಲಿಗೆ ಬೆಲೆಗೆ ಬಿದ್ದು ಎಚ್ ಕೆ ಪಾಟೀಲ್ದು ಅರ್ಥ ಆಯ್ತಾ. ನೆಗೆಟಿವ್ ಆವೃತವಾಗಿರೋಂಥ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ಯಾ, ಅದು ನಿನ್ ತಪ್ಪಲ್ಲ. ಏನಪ್ಪ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಈ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ಯಾ, ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅದೇ ಸರ್, ಅದು ಒಂದು ಸರ್. ಆಮೇಲೆ ಚಿಕ್ಕಮಗಳೂರು ಒಂದು 10 ಲಕ್ಷ ಅಲ್ಲ, ಅದೇ ಮೇನ್ ರೀಸನ್ ಅಪ್ಪ. ಯಾವ್ದನ್ನ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡು ರಿಲೀಸ್ ಆಗಂಗಿರ್ತಾ ಇತ್ತ, ಇಷ್ಟೊತ್ತಿಗೆಲ್ಲ ದುಡ್ಡು ಹೆಚ್ಚಿಬಿಡ್ತಿದ್ವಿ ಇದ್ರದ್ದು ರಾಮನಗರದ್ದು. ನೋಡಿ, ಇದೇ ಆಡಿಯೋ ಈಗ ವೈರಲ್ ಆಗಿರೋದು. ಒಂದು ಪದ ಪ್ರಯೋಗ ಆಗುತ್ತೆ, ಅಶ್ಲೀಲ ಅಸಂವಿಧಾನಿಕ ಪದವೊಂದನ್ನು ತಹಶೀಲ್ದಾರ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತದೆ. ಅವರು ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಯಾವುದೋ ಒಂದು ಕಾಮಗಾರಿನೋ ಯಾವುದೋ ಯೋಜನೆನೋ ಅದಕ್ಕೆ ಹಣ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಬ್ಬ ವ್ಯಕ್ತಿ ಮಾತನಾಡ್ತಿರೋ ಸಂದರ್ಭದಲ್ಲಿ ನೀನು ಎಂಟ್ರಿ ಕೊಟ್ಟಿರೋ ರಾಂಗ್ ಟೈಮ್ ಅಪ್ಪ, ನೀನು ಬಂದಿರೋದು ಅಥವಾ ನೀನೀಗ ಏನು ಕೇಳ್ತಾ ಇದೆಯಲ್ಲ, ಇದು ಯಾವುದೋ ಒಂದು ಡ್ಯಾಶ್ ಸರ್ಕಾರ ಬಂದ್ಬಿಟ್ಟಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇಲ್ಲಿ ಬರೀ ಗ್ಯಾರಂಟಿ ಅಂತಿದ್ದಾರೆ, ಅಭಿವೃದ್ಧಿನೇ ಆಗ್ತಿಲ್ಲ. ಈ ಸಮ್ಮಿಶ್ರ ಸರ್ಕಾರ ಬಂದ್ಬಿಟ್ಟಿದ್ರೆ ಅನುದಾನ ಬರ್ತಿರ್ಲಿಲ್ವಾ, ಈಗ ಬರ್ತಾ ಇರಲಿಲ್ವಾ? ನೀನು ಹೋಗು, ಎಚ್ ಕೆ ಪಾಟೀಲ್ ಹೆಸರನ್ನು ಕೂಡ ಈ ಆಡಿಯೋದಲ್ಲಿ ತೆಗೆದುಕೊಳ್ಳಾಗುತ್ತೆ. ಅವ್ರ ಕಾಲಿಗೆ ಬೀಳು, ಅವ್ರ ಹತ್ರ ಹೋಗಿ ಕೇಳು, ಅಂದರೆ ಒಟ್ಟಾರೆ ಅವ್ರನ್ನ ಮನವೊಲಿಸಿ ತಗೊಂಬಾ, ಅಷ್ಟೇ ನಿಂಗಿರೋ ದಾರಿ, ಅದನ್ನು ಬಿಟ್ಟರೆ ಬೇರೆ ದಾರಿ ಯಾವುದು ಇದ್ದಂಗಿಲ್ಲ ಅಂತ ಒಂದು ಕಡೆ ಆಡಿಯೋ ವೈರಲ್ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಪ್ರತಿಭಟನೆ ಕೂಡ ಆರಂಭ ಆಗಿದೆ. ತಹಶೀಲ್ದಾರ್ ವಿರುದ್ಧ ಅವರ ಪ್ರತಿಕೃತಿ ದಯಿಸಿದ್ದಾರೆ, ಅವರನ್ನು ಬಂಧಿಸಬೇಕು ಅಥವಾ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಆಕ್ರೋಶ ಈಗ ಎದ್ದಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಸಚಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ತಹಶೀಲ್ದಾರ್ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಆಡಿಯೋದ ಹಿನ್ನೆಲೆ ಏನು, ಆ ಆಡಿಯೋದ ಬೆನ್ನಲ್ಲೇ ಏನೇನು ನಡೀತಾ ಇದೆ ಸಚಿನ್? ಖಂಡಿತ ಪ್ರಣತ್, ಏನು ಚನ್ನರಾಯಪಟ್ಟಣ ತಹಶೀಲ್ದಾರ್ ಆಗಿರ್ತಕ್ಕಂಥ ನವೀನ್ ಅವರ ವಿರುದ್ಧ ಈಗ ಒಂದು ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು, ಅಂದ್ರೆ ಭ್ರಷ್ಟಾಚಾರ ಆರೋಪ. ಅಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಒಂದು ಹವ್ಯಾಸ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಡಿಯೋಗಳು ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ವಿರೋಧಿ, ಏನು ಭ್ರಷ್ಟಾಚಾರವನ್ನ ಮಾಡ್ತಿರೋ ನವೀನ್ ವಿರುದ್ಧ ಒಂದು ಹೋರಾಟನ ಮಾಡ್ತಾ ಇದ್ರು. ಹೀಗಾಗಿ ಆ ಹೋರಾಟದವರಿಗೂ ಕೂಡ ಒಂದ್ ರೀತಿ ಧಮ್ಕಿನ ಹಾಕುವಂತ ಕೆಲಸ ಮಾಡ್ತಾ ಇದಾರೆ ತಹಶೀಲ್ದಾರ್. ಹಾಗಾಗಿ ತಕ್ಷಣ ತಹಶೀಲ್ದಾರ್ನ ಏನು ವಜಾ ಮಾಡ್ಬೇಕಂತ ಹೇಳ್ಬಿಟ್ಟು ಹೋರಾಟನ ಮಾಡ್ತಾ ಇದ್ರು. ಇವತ್ತು ಏನು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸನ ಮಾಡೋದಕ್ಕೂ ಕೂಡ ಹೋರಾಟಗಾರರು ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಿ ಬಂಧನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು, ಏನು ಕೋಡಿನ ಮಾಡ್ಕೊಡ್ಲಿಕ್ಕೆ ತಹಶೀಲ್ದಾರರು ಹಣವನ್ನ ಕೇಳ್ತಾ ಇದಾರೆ. ಅಂದ್ರೆ ಬಡ
ಬಡವರಿಂದ ಸಾಕಷ್ಟು ಹಣವನ್ನ ಸುಲಿಗೆ ಮಾಡ್ತಿದ್ರೆ. ಹೀಗಾಗಿ ಇವ್ರ ವಿರುದ್ಧ ಏನು ಕಾನೂನಾತ್ಮಕವಾಗಿ ಕ್ರಮ ಆಗ್ಬೇಕು. ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ಏನು ಅವ್ಯಾಚ್ಯ ಶಬ್ದಗಳನ್ನ ಪದ ಬಳಕೆ ಮಾಡಿದ್ದಾರೆ. ಇಂಥವರು ಈ ಒಂದು ಏನು ತಹಶೀಲ್ದಾರ್ ಕುರ್ಚಿಯಲ್ಲಿ ಇರೋದಕ್ಕೆ ನಾಲಾಯಕು. ಹೀಗಾಗಿ ಇವ್ರನ್ನ ತಕ್ಷಣ ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಾರರ ಆಗ್ರಹ ಆಗಿರ್ತಕ್ಕಂಥದ್ದು ಪ್ರಣೋದ್. ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.